ಸೊ ಹೇ ಗೈಸ್, ಎಲ್ಲರಿಗೂ MGV ಬ್ಲಾಗ್ಸ್ಗೆ ಸುಸ್ವಾಗತ. ಸೊ ನಾನಿವತ್ತು ಮಾಡ್ತಾಯಿದ್ದೀನಿ 1 ವರ್ಷ ಆದಮೇಲೆ ವಿಡಿಯೋನ. ಏನು ವಿಚಾರ ಅಂತಂದರೆ, ನನ್ನ ಹಳೆ ಡ್ಯೂಕು ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ. ಈಗಾಗಲೇ ವೀಲ್ ಪೇಂಟಿಂಗ್ ಎಲ್ಲ ಆಗೋಗಿದೆ ಗಾಡಿಗೆ. ಒಂದು ಹೊಸ ಲುಕ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ. 2016 ಗಾಡಿ ನಾನು ತೊಗೊಂಡಿದ್ದು. BS4 ಇಂಜಿನ್ ಆಗ್ತಾನೆ ರಿಲೀಸ್ ಆಗಿದ್ದು. ಈಗ ಗಾಡಿಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟು ಆಲ್ರೆಡಿ ಈಗ ಪವರ್ ಟ್ರಾನಿಕ್ ಇನ್ಸ್ಟಾಲ್ ಆಗಿದೆ. ಇನ್ನೊಂದೇನೆಂದರೆ ಈ BMC ಏರ್ ಫಿಲ್ಟರು, ಕ್ಲಚ್ ಆ್ಯಂಡ್ ಬ್ರೇಕ್ ಬಂದು ಚೇಂಜ್ ಆಗ್ತಿದೆ. ಸೊ ಹೊಸ ಡಿಸ್ಕ್ ಪ್ಯಾಡು ಚೇಂಜ್ ಆಗಿದೆ, ಡಿಸ್ಕ್ ಬ್ರೇಕ್ಸು ಚೇಂಜ್ ಆಗಿದೆ. ಇವೆಲ್ಲ ಬಂದ್ಬಿಟ್ಟು ನಾನು ಫೋಟೋ ಹಾಕ್ತಾ ಹೋಗ್ತೀನಿ. ಏನಂತಂದರೆ, ಹಳೆ ರಾಜನ ತಿರ್ಗಾ ಅಂಬಾರಿ ಮೇಲೆ ಕರ್ಕೊಂಡೋದಂಗೆ. ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸಿದೆ ಇಲ್ಲ ಗೊತ್ತಿಲ್ಲ, ಬಿಕಾಸ್ ನಾನು GTಗೆ ರೆಡ್ ರಿಜಿಸ್ಟರ್ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ಡ್ಯೂಕ್ ಬಗ್ಗೆ. ಸೊ ನನ್ನ ಗಾಡಿ ಬಂದು ಡ್ಯೂಕ್ 200. ಸೊ ಗಾಡಿ ಕಸ್ಟಮೈಸ್ ಆದಮೇಲೆ ಕಂಪ್ಲೀಟಾಗಿ ಅದ್ರದ್ದೊಂದು ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಜಸ್ಟ್ ವಾರ್ಮ್ ಅಪ್ಗೋಸ್ಕರ ಬ್ಲಾಗ್ ಮಾಡ್ತಿದ್ದೀನಿ ನಾನು. ಗೊತ್ತಾಗ್ಬೇಕಾದ್ರೆ ನನಗೆ ಏನೇನು ಮಿಸ್ಟೇಕ್ಸ್ ಇದೆ ಏನು ಅಂತ ಅಂದ್ಬಿಟ್ಟು. ಆಫ್ಟರ್ ಸೋ ಲಾಂಗ್ ಟೈಮ್ ಮಾಡ್ತಿರೋದ್ರಿಂದ ನನಗೆ ತಪ್ಪೇನಾದರೂ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಟೈಮ್ ಇದು. ನಿಜವಾಗ್ಲೂ ಹೇಳಬೇಕಂದ್ರೆ ಡ್ಯೂಕ್ ಬಂದು ನನಗೊಂಥರ ಆಗಿನ ಟೈಮಲ್ಲೇ ನನಗೊಂಥರ ಏನೋ ಒಂಥರ ಸೂಪರ್ ಬೈಕ್ ಓಡಿಸ್ದಂಗೆ. ಸೊ ನಾನು ಗಾಡಿ ಓಡಿಸೋದು ಕಲ್ತ್ಕೊಂಡಿದ್ದೆ ಬಂದು ಡ್ಯೂಕಲ್ಲಿ. ಅದಕ್ಕಿಂತ ಮುಂಚೆ ನನಗೆ ಗೇರ್ ಗಾಡಿ ಮುಟ್ಟಕ್ಕೂ ಬರ್ತಾ ಇರ್ತಿಲ್ಲ. ಸೊ ಬಿಗಿನರ್ ಲೆವೆಲಲ್ಲೇ ನಾನು ಡ್ಯೂಕ್ನ ಓಡಿಸ್ತಿದ್ದೆ. ಅದು ಯಾವ ಥರ ಓಡಿಸಿದೆ ಅಂತ ನನಗೆ ಗೊತ್ತಿಲ್ಲ, ಹುಚ್ಚಿನ ಥರ ಓಡಿಸಿದ್ರಿ. ನನಗೆ ನನ್ನ 20th ಬರ್ಡೇಗೆ ನನಗೆ ಗಾಡಿ ಗಿಫ್ಟ್ ಸಿಕ್ಕಿದ್ದು ನನಗೆ. ಸೊ ಸ್ಟಿಲ್ ರನ್ನಿಂಗ್ ಗಾಡಿ. 10,000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿಲ್ಲ ಈ ಗಾಡಿ. ಬಟ್ ಆದರೆ ಡ್ಯೂಕ್ ಬಂದು 48 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೆ. ಹೋಪ್ಫುಲಿ ನಾನು ಮಾತಾಡ್ತಾ ಇರೋದೆಲ್ಲ ನೀಟಾಗಿ ರೆಕಾರ್ಡ್ ಆಗ್ತಿದೆ ಅನ್ಕೊತೀನಿ. ಯಾಕಂದರೆ ನಂಗೆ ಸುಮಾರು ಸತಿ ಬಂದು ಮೈಕ್ ಸಿಕ್ಕಾಪಟ್ಟೆ ಇಶ್ಯೂ ಕೊಟ್ಟಿದೆ. ಚೆನ್ನಾಗಿ ವಿಡಿಯೋ ಆಗ್ತಿರುತ್ತೆ, ಬಟ್ ಆದರೆ ಲಾಸ್ಟಲ್ಲಿ ಚೆನ್ನಾಗಿ ಮಾತಾಡ್ತಿರ್ತೀನಿ, ಚೆನ್ನಾಗಿ ಬ್ಲಾಗ್ ಮಾಡಿರ್ತೀನಿ, ಬಟ್ ಮೈಕ್ ಬಂದು ನಂಗೆ ಒಳ್ಳೆ ಪ್ರಾಬ್ಲಮ್ ಕೊಡುತ್ತೆ. ಇದು GoPro Hero 8ಅಲ್ಲಿ ಸುಮಾರು ಪ್ರಾಬ್ಲಮ್ಸ್ ಇದೆ. ಇಲ್ಲಿ ಮೈಕಲ್ಲಿ ಮಾತ್ರ, ಬಟ್ ವಿಡಿಯೋ ಕ್ಲಾರಿಟಿ ಎಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸೊ ಅದೇನು ಟಕ್ ಟಕ್ ಸೌಂಡ್ ಅಂತ ಕೇಳಿದ್ರೆ ಅದು ನನ್ನ ಜಾಕೆಟ್ದು ದಾರ. ಅದಕ್ಕೆ ನಾನು ಒಳಗಡೆ ಹಾಕೊತಾ ಇದ್ದೀನಿ. ಸುಮಾರು ದಿವಸ ಆಗೋಗಿದೆ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಿ. ಸೊ ಅದಕ್ಕೋಸ್ಕರನೇ ಇವತ್ತು ಶಾರ್ಟಾಗಿ ಒಂದು ರೈಡ್ ಹೋಗಿ ಅದಾದಮೇಲೆ ಬಂದು ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ನೀಟಾಗಿ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ ಹಾಕ್ತೀನಿ. ಈ ವ್ಲಾಗಲ್ಲಿ ಬಂದ್ಬಿಟ್ಟು ಇವತ್ತು ಇಲ್ಲಿಂದ ನಾನು ಗ್ಯಾರೇಜ್ಗೆ ಹೋಗ್ತೀನಿ, ಸ್ಪೇರ್ ಪಾರ್ಟ್ಸ್ ತೊಗೊಂಡಿದ್ದೀನಿ, ಅದರದ್ದೊಂದು ಲಿಸ್ಟ್ ಹಾಕ್ತೀನಿ. ಜಸ್ಟ್ ಸ್ಪೆಕ್ ಶೀಟ್ ಥರ. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಅಂದರೆ ಸ್ಲಿಪ್ ಆನ್ ಟೈಪ್. ಅದು ಫುಲ್ ಕಂಪ್ಲೀಟ್ ಸಿಸ್ಟಮ್ ಅಲ್ಲ. ಈಗಿರೋ ಸ್ಟಾಕ್ ಬೆಂಡ್ ಪೈಪಿಗೆ ಅದು ಎಕ್ಸ್ಟೆನ್ಷನ್ ಪೈಪ್ ಥರ ಕನೆಕ್ಟ್ ಆಗುತ್ತೆ. ಸೊ ಸೆಮಿ ಸಿಸ್ಟಮ್ ಅಂತ ಹೇಳ್ಬೋದು. ಅದರೊಳಗಡೆ ಬಂದು ಒಂದು ಎಕ್ಸ್ಟ್ರಾ ಒಂದು ಚಿಕ್ಕದು ಕ್ಯಾಪ್ ಇದೆ. ಸೊ ಅದು ಇನ್ನೂ ಸ್ವಲ್ಪ ಸೌಂಡ್ನ ಕಡಿಮೆ ಮಾಡುತ್ತೆ. ನನ್ನ ಮೇನ್ ರೀಸನ್ ಏನಕ್ಕೆ ಈ ಗಾಡಿಗೆ ಕಂಪ್ಲೀಟ್ ಎಕ್ಸಾಸ್ಟು ಪವರ್ ಟ್ರಾನಿಕ್ ಎಲ್ಲ ಹಾಕ್ಸ್ತಿದ್ದೀನಿ ಅಂತಂದರೆ, ಸ್ವಲ್ಪ ಏನೋ ಹೊಸ ಲುಕ್ ಬರಲಿ ಗಾಡಿಗೆ. ಒಂದು ಸ್ವಲ್ಪ ಹಳೆ ಆಗ್ತಿದೆಯಲ್ಲ, ನಮಗೂ ಬೇಜಾರಾಗುತ್ತೆ. ಗಾಡಿ ಹಳೇದಾಗ್ತಾ ಇದೆ, ಹೊಸ ಮಾಡಲ್ಸ್ ಎಲ್ಲ ಗಾಡಿ ಬರ್ತಿರೋದ್ರಿಂದ ನಮಗೂ ಒಂದು ಸ್ವಲ್ಪ ಬೇಜಾರಾಗುತ್ತಲ್ವ. ಸೊ ಅದಕ್ಕೋಸ್ಕರ ಗಾಡಿನ ಹೊಸದಾಗಿ ಕಾಣಲಿ, ತಿರ್ಗಾ ಬ್ಯಾಕ್ ಟು ಫಾರ್ಮ್ ತರೋಣ ಅಂತಂದ್ಬಿಟ್ಟು ಗಾಡಿನ ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ. ಸೊ ನೋಡೋಣ ಗೈಸ್ ಸೌಂಡ್ ಹೆಂಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಪವರ್ ಟ್ರಾನಿಕ್ ಇನ್ಸ್ಟಾಲ್ ಮಾಡಿದಾಗಿಂದ ನಮ್ಮ ಗಾಡಿದು ಸ್ಟಾಕ್ ಎಕ್ಸಾಸ್ಟ್ ಸೌಂಡ್ ಬೇರೆ ಚೇಂಜ್ ಆಗಿದೆ. ಅಂದರೆ ನಾರ್ಮಲ್ ಆಗಿ ಬರ್ತಾ ಇದ್ದಿದ್ದು ಸೌಂಡ್ಗಿಂತ ಇನ್ನೊಂದು ಸ್ವಲ್ಪ ಕ್ರಿಸ್ಪ್ ಕ್ಲೀನ್ ಆಗಿ ಬರುತ್ತೆ ಸೌಂಡು. ಅದು ಒಂದು ಮೈನ್ ರೀಸನ್ನು.
ಎಕ್ಸಾಸ್ಟ್ ಹಾಕ್ಸ್ತಾರೆ ಅದಕ್ಕೆ. ಟ್ಯೂಬ್ 390ಗೆಲ್ಲ ಕಸ್ಟಮೈಸ್ ಮಾಡೋಕೆ ಹೋದ್ರೆ ಮ್ಯಾಡ್ ಆಗಿಬಿಡುತ್ತೆ ಗಾಡಿ, ಹುಚ್ಚನ ಈ ಥರ ಆಡುತ್ತೆ. ನಾನು 390 ಓಡಿಸೋ ಇಲ್ಲ ಇದುವರೆಗೂ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಓಕೆ ಗಾಯ್ಸ್, ಈಗ ನಮ್ಮ ಗಾಡಿದು ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಇದೆ ನನ್ನ ಗಾಡಿ ಕ್ಯೂಬ್ 200. ಸೊ ಈಗ ಎಲ್ಲ ಪಾರ್ಟ್ಸ್ ಎಲ್ಲ ಏನೇನು ಬಿಚ್ಚಿದ್ದಾರೆ ಅದನ್ನೆಲ್ಲ ಫಿಟ್ ಮಾಡ್ತಿದ್ದಾರೆ. ಸೊ ವೀಲ್ ಪೇಂಟ್ ಬಂದು ಯೆಲ್ಲೋ ಕಲರ್, ಲಾಸ್ಟ್ ಟೈಮ್ ಬಂದುಬಿಟ್ಟು ಆರೆಂಜ್ ಆ್ಯಂಡ್ ವೈಟ್ ಇತ್ತು. ಸ್ಟಿಕರಿಂಗ್ ಸ್ವಲ್ಪ ಚೇಂಜ್ ಮಾಡೋದಿದೆ, ಅದು ಫಸ್ಟ್ ಇವೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಆದಮೇಲೆ ಲಾಸ್ಟ್ ಒಂದೇ ಸರಿ ಸ್ಟಿಕರಿಂಗ್ ಮಾಡ್ಸೋಣ ಅಂತ. ಸೊ ಇವಾಗ ಐಟಮ್ಸ್ ತೋರಿಸ್ತಾನೆ ತೊಗೊಂಡ್ಬಂದಿದ್ದೀನಿ ಅಂದ್ಬಿಟ್ಟು. ಸೊ ಇದೇ ಬೆಂಡ್ ಪೈಪು. ಈ ಬೆಂಡ್ ಪೈಪ್ ಬಂದುಬಿಟ್ಟು ಇಲ್ಲಿಂದ ಕನೆಕ್ಟ್ ಆಗುತ್ತೆ ಹಿಂಗೆ. ಸೊ ಈ ಥರ ಕನೆಕ್ಟ್ ಆಗುತ್ತೆ. ಇದ್ರ ಹಿಂದ್ಗಡೆ ಬಂದುಬಿಟ್ಟು ಎಕ್ಸಾಸ್ಟ್ ಆಗುತ್ತೆ ಇಲ್ಲಿ. ಸೊ ಎಕ್ಸಾಸ್ಟ್ ಬಂದ್ಬಿಟ್ಟು ಇಲ್ಲಿದೆ. ಇದು ಎಕ್ಸಾಸ್ಟ್ ಸೊ ಅದಾದಮೇಲೆ BMC ಏರ್ ಫಿಲ್ಟರ್ ಇದೆಯಲ್ಲೇ ಎಲ್ಲ ಸಿಕ್ ಪೇಪರ್ ವರ್ಕ್ಸ್ ಏನೇನಿದೆ ಎಲ್ಲ ಮನೆ ಇಟ್ಟು ಬಂದಿದ್ದೀನಿ. BMC ಏರ್ ಫಿಲ್ಟರ್ ಎಕ್ಸ್ಟ್ರಾ ಸ್ವಲ್ಪ ಸೌಂಡ್ ಕಡಿಮೆ ಆಗಬೇಕು ಅಂತ ಅಂದ್ಬಿಟ್ಟು ಒಂದು DB ತೋರಿಸ್ತೀನಿ. ಇದೆ ಅದು. ಇದು ಬಂದು ಡೈರೆಕ್ಟಾಗಿ ಸೈಲೆನ್ಸರ್ ಹಿಂದ್ಗಡೆ ಹೋಗ್ತಿರುತ್ತೆ. ಇದು ಈ ಥರ DB ಕಿಲ್ಲರು ಇದೆ. ಯು ಕ್ಯಾನ್ ಸಿ ಇಲ್ಲಿ DB ಕಿಲ್ಲರು ಇದೆ. ಎಕ್ಸಾಸ್ಟ್ ಬಂದು ಚೆನ್ನಾಗಿದೆ, ಬಟ್ ಅದರ ಸೌಂಡ್ ಹೇಗಿರುತ್ತೆ ಅಂತ ನಮ್ಗೆ ಐಡಿಯಾ ಇಲ್ಲ. ಸೊ ನೆಕ್ಸ್ಟ್ ಏನಂದರೆ ಇದು ನಾರ್ಮಲ್, ಇದು ಆ ಕಡೆ ಗೇರ್ ಶಿಫ್ಟರ್ಗೆ ಬ್ರೇಕ್ಸ್ ಆ್ಯಂಡ್ ಕ್ಲಚ್. ಇದು ಡ್ರಮ್ಮು, ಆಯಿಲ್ ಡ್ರಮ್. ಇದು ಕ್ಲಚ್ಗೆ ಬರುತ್ತೆ. ಏರ್ ಫಿಲ್ಟರ್ ಎಲ್ಲ ಫಿಟ್ ಮಾಡಬೇಕು ಇವಾಗ.
ಇಲ್ಲೇ ಬಂದು ನಮ್ಮ ಸೀಟ್ ಕೆಳಗಡೆ ಬಂದಿದ ತಕ್ಷಣ ನಮಗೆ ಏರ್ ಫಿಲ್ಟರ್ ಇರುತ್ತೆ. ಸೊ ಇದೇ ಬಂದ್ಬಿಟ್ಟು ಏರ್ ಫಿಲ್ಟರು. ಸೊ ಇದೇ ನಮ್ಮ ಪವರ್ ಟ್ರಾನಿಕ್ಕು, ದ ರೆಡ್ ಚಿಪ್ ಫಾರ್ ದಿ ಡ್ಯೂಕ್ 200. ಫೈನಲಿ 3 days ಲೇಟರ್ ಗಾಡಿ ಪೂರ್ತಿ ರೆಡಿ ಇದೆ. ಇದು ಒಂದು ಏನಂದರೆ ಇಂಜಿನ್ ಫಸ್ಟ್ ಶೂಟರ್ ಅಂತ. ಇದು ಬಿಫೋರ್ ನೀವು ಇಂಜಿನಲ್ಲಿ ಚೇಂಜ್ ಮಾಡೋಕ್ಕೆ ಮುಂಚೆ ಒಂದು ಹಳೆಯ ಜೊತೆ ನೀವು ಒಂದು 5 minutes ರನ್ ಮಾಡಿದ್ರೆ ರನ್ ಮಾಡಿ ಟ್ರೈನ್ ಮಾಡಬೇಕಿದು. ಇದಾಗಿದ ತಕ್ಷಣ ನೀವು ನೆಕ್ಸ್ಟ್ ಏನಂದರೆ ಇಲ್ಲ ನಾವು ಮೋಟಲ್ ಆಯಿಲು ಅದಕ್ಕೆ MOS ಶೂಟರ್ ಅಂತ. ಇದು ಇಂಜಿನ್ ಪ್ರೊಟೆಕ್ಟರ್. ಇದು ಇದೊಂದು ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ. ಇದು ಅಡಿಟಿವ್ ನಿಮಗೆ T40 ಅಡಿಟಿವ್ 40 ಅಡಿಟಿವ್ ಶೂಟರ್ ಥರ. ಶೂಟರ್ ಅಂದರೆ ನಿಮಗೆ ಟ್ಯಾಂಕ್ ಗಾಡಿ ಪರ್ಫಾರ್ಮೆನ್ಸ್ ಇಂಜೆಕ್ಟ್ರು, ಥ್ರಾಟಲ್ ಬಾಡಿ, ಟ್ಯಾಂಕ್ ಫ್ಯೂಲ್ ಪಂಪು ಎಲ್ಲ ಕ್ಲೀನ್ ನಿಮಗೆ ನೀವು ಒಂದು 0 ನೀವು ಒಂದು 100 kilometer ರನ್ ಮಾಡೋಷ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಆಲ್ರೆಡಿ ತುಂಬ ಯೂಸ್ ಮಾಡಿದ್ದೀವಿ. ನೋ ಪ್ರಾಬ್ಲಮ್. ಓಕೆ. ಸೊ ಓಕೆ ಗೈಸ್, ಇಷ್ಟೇ ಈ ವಿಡಿಯೋದಲ್ಲಿ. ಸೊ ಇದ್ರ ಗಾಡಿ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಯಾಕಂದರೆ ಗಾಡಿ ಇವಾಗ ತಾನೇ ಫುಲ್ ರೆಡಿಯಾಗಿ ನನ್ನ ಕೈಗೆ ಸಿಕ್ಕಿದೆ. ಇವಾಗ ಎಲ್ಲ ಹೇಳೋಕ್ಕಾಗಲ್ಲ. ಸೊ ಫೈನಲಿ ಆಫ್ಟರ್ ಎವ್ರಿಥಿಂಗ್ ನಾನು ಇದನ್ನ ಹೇಳ್ತೀನಿ. ಸೊ ಎಲ್ಲಾದರೂ ಅವರು ಸಬ್ಸ್ಕ್ರೈಬ್ ಹೇಳೋರು ಕೊಡೋಬಿಟ್ಟವನೇ. ಓಕೆ, ಹೇಳಿ ರವಿಯಣ್ಣ ಅವರೇ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ಬಿಡಿ. ಏನಾದರೂ ಇದ್ರೆ ನಮ್ಮ ಸಬ್ಸ್ಕ್ರೈಬ್ ಮೈ ಚಾನಲ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಮ್ಮದು ಒಂದು ಚಾನಲ್ ಇದೆ, ನಮ್ಮ ಚಾನಲ್ಗೆ ಅಷ್ಟೇ. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.